ಎಲ್ಲರಿಗೂ ನಮಸ್ಕಾರ. SN ಮ್ಯೂಸಿಕಲ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಪರಮ ಏಕಾದಶಿ ಎನ್ನುವುದು ಅಧಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಅತ್ಯಂತ ಪವಿತ್ರವಾದ ಮತ್ತು ಅಪರೂಪದ ಏಕಾದಶಿಯಾಗಿದೆ. 3 ವರ್ಷಗಳಿಗೊಮ್ಮೆ ಬರುವ ಈ ಏಕಾದಶಿಯು ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾಗಿದ್ದು, ಇದನ್ನು ಆಚರಿಸುವುದರಿಂದ ಪೂರ್ವಜನ್ಮದ ಪಾಪಗಳು ಕಳೆದು ದಾರಿದ್ರ್ಯ ನಿವಾರಣೆಯಾಗಿ ಮೋಕ್ಷ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಪರಮ ಏಕಾದಶಿಯ ಮಹತ್ವ. ಅಧಿಕ ಮಾಸದ ಪುಣ್ಯ. ಪುರಾಣಗಳ ಪ್ರಕಾರ ಈ ಏಕಾದಶಿಯು ಪುರುಷೋತ್ತಮ ಮಾಸದಲ್ಲಿ ಅಧಿಕ ಮಾಸ ಬರುವುದರಿಂದ ಇದರ ಆಧ್ಯಾತ್ಮಿಕ ಫಲಗಳು ಸಾಮಾನ್ಯ ಏಕಾದಶಿಗಿಂತ ಕೋಟಿ ಪಟ್ಟು ಹೆಚ್ಚಾಗಿರುತ್ತವೆ. ದಾರಿದ್ರ್ಯ ನಾಶ. ಕುಬೇರನು ಈ ವ್ರತವನ್ನು ಆಚರಿಸಿಯೇ ದೇವತೆಗಳ ಧನಾಧಿಪತಿಯಾದನು ಮತ್ತು ಹರಿಶ್ಚಂದ್ರ ರಾಜನು ತನ್ನ ಕಳೆದು ಹೋದ ರಾಜ್ಯ ಹಾಗೂ ಕುಟುಂಬವನ್ನು ಮರಳಿ ಪಡೆದನು ಎಂದು ಪುರಾಣಗಳು ಹೇಳುತ್ತವೆ. ಪುರಾಣೋಕ್ತಗತಿ. ಈ ದಿನ ಭಕ್ತಿಯಿಂದ ಉಪವಾಸ ಮಾಡುವುದರಿಂದ ಜೀವಿಗೆ ಉತ್ತಮವಾದ ಪೌರಾಣಿಕ ಗತಿ ಅಂದರೆ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಉಪವಾಸ. ಭಕ್ತರು ನೀರನ್ನು ಕುಡಿಯದೆ ನಿರ್ಜಲ ಅಥವಾ ಹಣ್ಣು ಮತ್ತು ಹಾಲನ್ನು ಮಾತ್ರ ಸೇವಿಸಿ ಫಲಾಹಾರ ಉಪವಾಸ ವ್ರತವನ್ನು ಮಾಡಬಹುದು. ವರ್ಜಿತ ಆಹಾರಗಳು. ಈ ದಿನ ಅನ್ನ, ಗೋಧಿ, ಧಾನ್ಯಗಳು ಮತ್ತು ಬೇಳೆಕಾಳುಗಳನ್ನು ಸೇವಿಸುವುದು ಕಡ್ಡಾಯವಾಗಿ ನಿಷಿದ್ಧವಾಗಿದೆ. ಪೂಜಾ ವಿಧಾನ. ವಿಷ್ಣು ದೇವರಿಗೆ ಹಳದಿ ಬಣ್ಣದ ಹೂಗಳು, ಹಣ್ಣುಗಳು ಮತ್ತು ತುಳಸಿ ಅರ್ಪಿಸಬೇಕು. ಸಂಜೆ ತುಳಸಿ ಗಿಡದ ಮುಂದೆ ತುಪ್ಪದ ದೀಪವನ್ನು ಹಚ್ಚಬೇಕು. ಆಚರಿಸುವ ವಿಧಾನ. ಮಂತ್ರ ಪಠನೆ. ದಿನವಿಡೀ ಓಂ ನಮೋ ಭಗವತೆ ವಸುದೇವಾಯ ಮಂತ್ರ ಅಥವಾ ವಿಷ್ಣು ಸಹಸ್ರನಾಮವನ್ನು ಜಪಿಸಬೇಕು. ದಾನ ಧರ್ಮ. ದ್ವಾದಶಿಯಂದು ಉಪವಾಸ ಮುರಿಯುವ ಮುನ್ನ ಬಡವರಿಗೆ ಅನ್ನದಾನ, ವಸ್ತ್ರದಾನ ಅಥವಾ ಧನ ಸಹಾಯ ಮಾಡುವುದು ಶ್ರೇಷ್ಠ. ವೃತ್ತದ ಕಥೆ. ಈ ದಿನ ಸುಮೇಧ ಎಂಬ ಬಡ ಬ್ರಾಹ್ಮಣನ ಕಥೆಯನ್ನು ಪರಮ ಏಕಾದಶಿ ವ್ರತ ಕಥೆ ಕೇಳುವುದರಿಂದ ಅಥವಾ ಓದುವುದರಿಂದ ವಿಷ್ಣುವಿನ ಪೂರ್ಣ ಅನುಗ್ರಹ ಲಭಿಸುತ್ತದೆ. ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ವಿವರಿಸಿದ ಪರಮ ಏಕಾದಶಿ ವ್ರತದ ಸಂಪೂರ್ಣ ಪೌರಾಣಿಕ ಕಥೆ. ಸುಮೇಧ ಮತ್ತು ಪವಿತ್ರ ದಂಪತಿಗಳ ಕಥೆ ಇಲ್ಲಿದೆ. ಕಾಂಪಿಲ್ಯ ನಗರಿ ಎಂಬ ಸುಂದರವಾದ ನಗರದಲ್ಲಿ ಸುಮೇಧ ಎಂಬ ಬ್ರಾಹ್ಮಣನಿದ್ದನು. ಅವನ ಹೆಂಡತಿಯ ಹೆಸರು ಪವಿತ್ರ. ಸುಮೇಧನು ಅತ್ಯಂತ ಧರ್ಮನಿಷ್ಠ, ಸತ್ಯವಂತ ಮತ್ತು ಶಾಂತ ಸ್ವಭಾವನಾಗಿದ್ದನು. ಅವನ ಪತ್ನಿ ಪವಿತ್ರ ಹಾಗೂ ಪತಿವ್ರತೆಯಾಗಿದ್ದು ಪತಿಯ ಸೇವೆಯೇ ಪರಮಧರ್ಮ ಎಂದು ನಂಬಿದ್ದಳು. ಆದರೆ ಪೂರ್ವಜನ್ಮದ ಪಾಪದ ಕರ್ಮಗಳ ಕಾರಣದಿಂದಾಗಿ ಈ ದಂಪತಿಗಳು ಅತ್ಯಂತ ತೀವ್ರವಾದ ದಾರಿದ್ರ್ಯ ಮತ್ತು ಬಡತನವನ್ನು ಅನುಭವಿಸುತ್ತಿದ್ದರು. ಅವರಿಗೆ ತಿನ್ನಲು ಸರಿಯಾಗಿ ಅನ್ನವಿರಲಿಲ್ಲ, ಧರಿಸಲು ಒಳ್ಳೆಯ ಬಟ್ಟೆ ಇರಲಿಲ್ಲ. ಇಷ್ಟೊಂದು ಕಡು ಬಡತನವಿದ್ದರೂ ಅವರ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ತಾವಿಬ್ಬರೂ ಉಪವಾಸವಿದ್ದು ಆ ಅತಿಥಿಗಳಿಗೆ ಅತ್ಯಂತ ಪ್ರೀತಿಯಿಂದ ಭೋಜನವನ್ನು ನೀಡುತ್ತಿದ್ದರು. ಪರದೇಶಕ್ಕೆ ಹೋಗುವ ಆಲೋಚನೆ ದಿನ ಕಳೆದಂತೆ ಬಡತನ ತಡೆಯಲು ಅಸಾಧ್ಯವಾದಾಗ ಸುಮೇಧನು ಬೇಸತ್ತು ತನ್ನ ಪತ್ನಿಯ ಬಳಿ, ಪ್ರಿಯೆ, ಈ ಬಡತನದಲ್ಲಿ ಬದುಕುವುದು ಕಷ್ಟವಾಗಿದೆ. ನಾನು ಧನ ಸಂಪಾದನೆಗಾಗಿ ಪರದೇಶಕ್ಕೆ ಹೋಗಿ ಕೆಲಸ ಮಾಡುತ್ತೇನೆ ಎಂದನು. ಆಗ ಪತ್ನಿ ಪವಿತ್ರ ಕಣ್ಣೀರು ಹಾಕುತ್ತಾ ಹೀಗೆ ಹೇಳಿದಳು, ಸ್ವಾಮಿ, ಮನುಷ್ಯನಿಗೆ ಎಲ್ಲೇ ಹೋದರೂ ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯಕ್ಕೆ ತಕ್ಕಂತೆ ಮಾತ್ರ ಸುಖ ಸಿಗುತ್ತದೆ. ಪೂರ್ವದಲ್ಲಿ ದಾನ ಮಾಡದಿದ್ದರೆ ಇಲ್ಲಿಯೂ ಸಿಗದು, ಪರದೇಶದಲ್ಲೂ ಸಿಗದು. ಹಣೆ ಬರಹವನ್ನು ಬದಲಿಸಲು ಸಾಧ್ಯವಿಲ್ಲ. ಆದ್ದರಿಂದ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗಬೇಡಿ. ನಾವು ಇಲ್ಲೇ ಇದ್ದು ಭಗವಂತನ ಸೇವೆ ಮಾಡೋಣ ಎಂದರು. ಪತ್ನಿಯ ಮಾತು ಕೇಳಿ ಸುಮೇಧನು ತನ್ನ ಪ್ರಯಾಣವನ್ನು ಕೈಬಿಟ್ಟನು. ಕೌಂಡಿನ್ಯ ಮಹರ್ಷಿಗಳ ಆಗಮನ. ಹೀಗಿರುವಾಗ ಒಂದು ದಿನ ಆ ದಂಪತಿಗಳ ಮನೆಗೆ ಮಹಾನ್ ತಪಸ್ವಿಗಳಾದ ಕೌಂಡಿನ್ಯ ಮಹರ್ಷಿಗಳು ಆಗಮಿಸಿದರು. ಬ್ರಾಹ್ಮಣ ದಂಪತಿಗಳು ಅತ್ಯಂತ ಭಕ್ತಿಯಿಂದ ಋಷಿಗಳನ್ನು ಸ್ವಾಗತಿಸಿ ಪೂಜಿಸಿ ತಮಗಿದ್ದ ಅಲ್ಪ ಆಹಾರವನ್ನೇ ಶ್ರದ್ಧೆಯಿಂದ ಅರ್ಪಿಸಿದರು. ಋಷಿಗಳ ಸೇವೆ ಮುಗಿದ ನಂತರ ಪವಿತ್ರ ಭಕ್ತಿಯಿಂದ ಕೈ ಮುಗಿದು, ಹೇ ಮಹಾತ್ಮರೇ, ನಮ್ಮ ದಾರಿದ್ರ್ಯವನ್ನು ನಿವಾರಣೆ ಮಾಡುವ ಸಕಲ ಪಾಪಗಳನ್ನು ಕಳೆಯುವಂತಹ ಯಾವುದಾದರೂ ಸುಲಭವಾದ ವ್ರತವಿದ್ದರೆ ದಯವಿಟ್ಟು ನಮಗೆ ತಿಳಿಸಿ ಎಂದು ಪ್ರಾರ್ಥಿಸಿ ಪರಮ ಏಕಾದಶಿಯ ಉಪದೇಶ. ಆಗ ಕೌಂಡಿನ್ಯ ಮಹರ್ಷಿಗಳು ದಯೆಯಿಂದ ಹೀಗೆ ಹೇಳಿದರು, ಎಲೆ ಸಾಧ್ವಿಯೇ, ನಿಮ್ಮ ಕಷ್ಟಗಳು ತೀರುವ ಸಮಯ ಹತ್ತಿರ ಬಂದಿದೆ. ಅಧಿಕ ಮಾಸದ ಪುರುಷೋತ್ತಮ ಮಾಸ ಕೃಷ್ಣ ಪಕ್ಷದಲ್ಲಿ ಬರುವ ಪರಮ ಏಕಾದಶಿ ಅತ್ಯಂತ ಶಕ್ತಿಶಾಲಿಯಾದ ವ್ರತವಾಗಿದೆ. ಈ ವ್ರತವನ್ನು ಆಚರಿಸುವುದರಿಂದ ಮನುಷ್ಯನ ಸಕಲ ಪಾಪಗಳು, ದುಃಖಗಳು ಮತ್ತು ಕಡುಬಡತನವು ಸಂಪೂರ್ಣವಾಗಿ ನಾಶವಾಗುತ್ತದೆ. ಋಷಿಗಳು ಮುಂದುವರಿದು, ಈ ವ್ರತವನ್ನು ಹಿಂದೆ ದೇವತೆಗಳ ಧನಾಧಿಪತಿಯಾದ ಕುಬೇರನು ಆಚರಿಸಿ ಶಿವನ ಅನುಗ್ರಹದಿಂದ ಅತ್ಯಂತ ಶ್ರೀಮಂತನಾದನು. ಸತ್ಯವಂತ ಹರಿಶ್ಚಂದ್ರ ರಾಜನು ತನ್ನ ಕಳೆದು ಹೋದ ರಾಜ್ಯ, ಪತ್ನಿ ಮತ್ತು ಮಗನನ್ನು ಮರಳಿ ಪಡೆದಿದ್ದು ಇದೇ ವ್ರತದ ಪ್ರಭಾವದಿಂದ ಎಂದು ವ್ರತದ ಮಹಿಮೆಯನ್ನು ವಿವರಿಸಿದರು. ಅಲ್ಲದೆ ಏಕಾದಶಿಯಿಂದ ಹಿಡಿದು
5 ದಿನಗಳ ಕಾಲ ಮಾಡುವ ಪಂಚರಾತ್ರಿ ವ್ರತದ ವಿಧಿವಿಧಾನವನ್ನು ತಿಳಿಸಿಕೊಟ್ಟರು. ವ್ರತಾಚರಣೆ ಮತ್ತು ಫಲಪ್ರದ. ಋಷಿಗಳ ಉಪದೇಶದಂತೆ ಸುಮೇಧ ಮತ್ತು ಪವಿತ್ರ ದಂಪತಿಗಳು ಪರಮ ಏಕಾದಶಿಯ ದಿನದಂದು ಭಕ್ತಿಯಿಂದ ಉಪವಾಸ ವ್ರತವನ್ನು ಆಚರಿಸಿದರು. ರಾತ್ರಿ ಜಾಗರಣೆ ಮಾಡಿ ಶ್ರೀಹರಿಯ ನಾಮಸ್ಮರಣೆ ಮಾಡಿದರು. ಮರುದಿನ ದ್ವಾದಶಿಯಂದು ಬ್ರಾಹ್ಮಣರಿಗೆ ದಾನ ಮಾಡಿ ವ್ರತವನ್ನು ಪೂರ್ಣಗೊಳಿಸಿದರು. ವ್ರತ ಮುಗಿದ ಕೆಲವೇ ದಿನಗಳಲ್ಲಿ ಒಬ್ಬ ರಾಜಕುಮಾರನು ಅವರ ಮನೆಗೆ ಬಂದು ಅವರಿಗೆ ಸುಂದರವಾದ ಮನೆ ಮತ್ತು ಬದುಕಲು ಬೇಕಾದಷ್ಟು ಧನ ಧಾನ್ಯ ಹಾಗೂ ಭೂಮಿಯನ್ನು ದಾನವಾಗಿ ನೀಡಿದನು. ಆ ದಂಪತಿಗಳ ದಾರಿದ್ರ್ಯವು ಸಂಪೂರ್ಣವಾಗಿ ಮರೆಯಾಗಿ ಅವರು ಸುಖ ಸಮೃದ್ಧಿಯಿಂದ ಬಾಳಿದರು. ಕೊನೆಗೆ ಭೂಮಿಯ ಮೇಲಿನ ಆಯುಷ್ಯ ಮುಗಿದ ನಂತರ ಇಬ್ಬರು ಭಗವಾನ್ ವಿಷ್ಣುವಿನ ಪರಮ ಧಾಮವಾದ ವೈಕುಂಠವನ್ನು ತಲುಪಿದರು. ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಹೇಳುತ್ತಾನೆ, ಯಾರು ಈ ಕಥೆಯನ್ನು ಭಕ್ತಿಯಿಂದ ಓದುತ್ತಾರೋ ಅಥವಾ ಕೇಳುತ್ತಾರೋ ಅವರಿಗೆ 100 ಯಾಗಗಳನ್ನು ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ ಮತ್ತು ಅವರ ಜೀವನದಲ್ಲಿ ಎಂದಿಗೂ ಹಣದ ಕೊರತೆ ಎದುರಾಗುವುದಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.